ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಫಸ್ಟ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟು ನೈಟೇ ಸಿಲಿಂಡ್ರನ್ನೆಲ್ಲ ಆಫ್ ಮಾಡಿ ಮಲಗ್ತೀನಲ್ಲ, ಸೊ ಬೆಳಗ್ಗೆ ಆನ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಸಿಲಿಂಡ್ರ್ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಆನ್ ಮಾಡಿದ್ರೆ ಸಿಲಿಂಡ್ರ್ ಫುಲ್ ಲೀಕ್ ಆಯಿತು. ಸೊ ಅದಕ್ಕೆ ಏನಾಯಿತು ಅಂತ ನೋಡಿದ್ರೆ ಅದು ಒಳಗಡೆ ಇರುತ್ತಲ್ಲ ವಾಷರು, ಅದು ಹೋಗಿ ಲೂಸ್ ಆಗಿಬಿಟ್ಟಿತ್ತು. ಅದು ಎಷ್ಟೇ ರೆಗ್ಯುಲೇಟರ್ ನೀಟಾಗಿ ಕುಣಿಸಿದ್ರೂ ಕುತ್ಕೊತಾನೆ ಇರಲಿಲ್ಲ. ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಹೇಗೋ ಈಗ 8:30 ಅಷ್ಟೊತ್ತಿಗೆ ತಿಂಡಿ ಮಾಡಬೇಕಲ್ಲ, ಸೊ ಅದಕ್ಕೆ ಹೆಂಗೋ ಟೈಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡಾದ್ಮೇಲೆ ಇವತ್ತಿನ ತಿಂಡಿಗೆ ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿಯಾಗಿರುತ್ತೆ. ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನೋ ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಟೇಸ್ಟ್ ಸೇಮ್ ಬರುತ್ತೆ. ಫಸ್ಟ್ ನಾನು ಕ್ಯಾಬೇಜು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಬೀನ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಾಗೆ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಸಿಲಿಂಡ್ರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ರೆಗ್ಯುಲೇಟ್ರು ಏನಾದರೂ ನಾವು ಚೇಂಜ್ ಮಾಡಬೇಕಾಗಿತ್ತು. ಸೊ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಿನ್ನೆ ತೊಗೊಂಡೋಗಿದ್ರು. ಅದೊಂದು ವೋಚರ್ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಇಟ್ಕೋಬೇಕಾಗಿತ್ತು. ಅದು ಎಲ್ಲಿಟ್ಟಿದ್ದೀವೋ ಗೊತ್ತಿಲ್ಲ. ಸೊ ಆ ವೋಚರ್ಗೋಸ್ಕರ ವಾಪಸ್ ಕಳಿಸಿದ್ರು. ಆ ವೋಚರ್ ಇದ್ರೇ ನಾವು ಕೊಡೋದು ಅಂತ ಹೇಳಿ ಆ ವೋಚರ್ ಮೇಲೆ, ಅಂದರೆ ನಾವು ರೆಗ್ಯುಲೇಟ್ರು ತೊಗೊಂಡಿರ್ತೀವಲ್ಲ, ಆ ರೆಗ್ಯುಲೇಟ್ರು ಮತ್ತು ಆ ವೋಚರ್ ಮೇಲೆ 5 ಲಕ್ಷ ಇನ್ಸೂರೆನ್ಸ್ ಇರುತ್ತಂತೆ. ಸೊ ಅದಕ್ಕೆ ಅವ್ರು ಯಾವ ನಂಬರ್ ಇರುತ್ತೋ ಅದೇ ನಂಬರು ವೋಚರ್ ಮತ್ತು ಅದೇ ರೆಗ್ಯುಲೇಟ್ರು ಕೊಟ್ಟರೆ ಮಾತ್ರ ಅಂತೆ ಅವರು ವಾಪಸ್ ಕೊಡೋದು ಬೇರೆದನ್ನ. ಸೊ ಅದನ್ನು ಕಳೆದ್ಬಿಟ್ಟಿದ್ವಿ, ಹುಡ್ಕೋಣ ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ದರು. ಸೊ ಇವತ್ತು ಜಾಸ್ತಿನೇ ಲೀಕ್ ಆಗ್ತಿತ್ತಲ್ಲ, ಸೊ ಶನಿವಾರ ಟೈಮು ನಮ್ಮೂರಲ್ಲಿ ಸಿಲಿಂಡ್ರವ್ರು ಬರ್ತಾರೆ. ಸೊ ಅವ್ರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಏನಾಗಿದೆ ಅಂತ ಅವರೇ ಕೊಟ್ಟಿದ್ದಲ್ವ, ಸೊ ಏನಾಗಿದೆ ಅಂತ ತೋರಿಸೋಣ ಅಂತ ಹೇಳಿ ಅವ್ರಿಗೆ ನೆನ್ನೆ ಫಸ್ಟು ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ. ಅದನ್ನೊಂದು ಸ್ವಲ್ಪ ಹಾಗೆ ಲೂಸ್ ಆಗಿತ್ತಲ್ಲ, ಹೇಗೋ ಮಾಡಿ ಟೈಟ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡು ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೀತಿ ತರಕಾರಿನ ಹೆಚ್ಕೊತಾ ಇದ್ದೀನಿ. ಅಂದರೆ ಈ ತರಕಾರಿಗಳ್ನ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಐ ಫ್ಲೇಮ್ ಇಟ್ಟು ಬೇಯಿಸ್ತೀವಲ್ಲ, ಸೊ ಆವಾಗ ನೀಟಾಗಿ ಬೆಂದ್ಕೊಳುತ್ತೆ ಅಂತ ಅಷ್ಟೇನೆ. ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟೇ ರೈಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಯಾಕಂದರೆ ಅದನ್ನು ಸ್ವಲ್ಪ ಹೊತ್ತು ಆರ್ಕೊಳಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಅದನ್ನು ರೆಡಿ ಮಾಡಿಕೊಂಡು ಆರ್ಕೊಳಕ್ಕೆ ಬಿಟ್ಟಿದ್ದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗಿತ್ತು. ಸೊ ಸಣ್ಣದಾಗಿ ಹೆಚ್ಕೊಳೋದೇನು ಅಂತ ಹೇಳ್ಬಿಟ್ಟು ಹಾಗೆ ಜಜ್ಕೊತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಬಿಸಿ ಆದಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿನ ಕೂಡ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಿ, ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ತರಕಾರಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಐ ಫ್ಲೇಮಲ್ಲಿ ಬೇಯಿಸ್ಬಿಡಿ, ಲಿಡ್ ಕ್ಲೋಸ್ ಮಾಡಿ. ಆಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಚಿಲ್ಲಿ ಪೌಡರು, ವಿನೇಗರು, ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಕೂಡ ಐ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರೋ ರೈಸ್ ಆ್ಯಡ್ ಮಾಡಬೇಕು. ಅಂದರೆ ಇದು ಆರ್ಕೊಂಡಾದ್ಮೇಲೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತಿಂಡಿ ಮಾಡಿದ್ನಲ್ಲ, ಸೊ ಅಡುಗೆ ಮನೆ ಸ್ವಲ್ಪ ಗಲೀಜಾಗಿತ್ತು. ಗ್ಯಾಸ್ ಮೇಲೆಲ್ಲ ನೀಟಾಗಿ ಒರೆಸ್ಕೊಂಡು ಶೆಲ್ಫೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಪಕ್ಕದಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಪಾತ್ರೆನೂ ಇತ್ತು, ಅವನು ಕೂಡ ಜೋಡಿಸ್ಕೊಂಡೆ. ಹಾಗೆ ಕಿಟಕಿ ತೆಗೆದಿತ್ತು, ಕಿಟಕಿ ಹಾಕ್ಬಿಟ್ಟೆ, ಯಾಕಂದರೆ ಸೊಳ್ಳೆ ಬರ್ತವೆ ಅಂತ ಹೇಳ್ಬಿಟ್ಟು. ಈಗಂತೂ ಮಳೆ ಬರ್ತಾನೆ ಇದೆ ಅಲ್ವಾ, ಸೊ ಅದಕ್ಕೆ ಆ ಕಡೆ ಈ ಕಡೆ ಹಸಿರು ಬೆಳೆದಿರೋದಕ್ಕೆ ಸೊಳ್ಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಿಟಕಿ ಹಾಕಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯ್ತಲ್ಲ, ಲೈಟ್ ಆಫ್ ಮಾಡಿ ಈಚೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಡೈನಿಂಗ್ ಟೇಬಲ್ ಮೇಲೂ ಕೂಡ ಅಷ್ಟೇ ಗಲೀಜಾಗಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡೆ. ಅದಾದಮೇಲೆ ಬೆಡ್ ಮೇಲೆ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಪಾಪುದ ಆಟ ಸಾಮಾನೆಲ್ಲ ಅಲ್ಲಲ್ಲೇ ಇದ್ವು, ಅವನು ಸೈಡಲ್ಲಿ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳೋ ಅಷ್ಟರಲ್ಲಿ ಪಾಪುನೂ ಕೂಡ ಎದ್ದ. ಅವನು ಎತ್ಕೊಂಡು
ಅವನು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅಮ್ಮನ ಕೈಲಿ ಕೊಟ್ಟೆ. ಅಮ್ಮನೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು. ಆಮೇಲೆ ನಾನು ಎತ್ಕೊಂಡೆ, ಯಾಕಂದರೆ ಸಿಲಿಂಡ್ರದ್ದು ಅದು ವೋಚರ್ ಕಳೆದೋಗಿತ್ತಲ್ಲ, ಅದನ್ನು ಹುಡುಕ್ಬೇಕಾಗಿತ್ತು. ಸೊ ನಮ್ಮಮ್ಮ ಎಲ್ಲದನ್ನು ತೆಕ್ಕೊಂಡು ಹುಡುಕ್ತಾಯಿದ್ರು. ಲಾಸ್ಟಿಗೂ ಒಂದು ಸ್ವಲ್ಪ ಹೊತ್ತು ಹುಡ್ಕಾದ್ಮೇಲೆ ಲಾಸ್ಟಲ್ಲಿ ಸಿಕ್ತು. ನಮ್ಮಮ್ಮ ಯಾವುದು ಡಾಕ್ಯುಮೆಂಟ್ ಕಳೆದಿರಲಿಲ್ಲ, ಸೊ ಅದು ಕೂಡ ಸಿಕ್ತು. ಹಾಗೆಯೇ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹೇಗೂ ಹೀರೆಕಾಯಿ ಇತ್ತು ಫ್ರಿಡ್ಜಲ್ಲಿ, ಸೊ ಹೀರೆಕಾಯಿ ಸಾಂಬಾರು ಮಾಡಿ ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡೆ. ಆದರೆ ನಮ್ಮಮ್ಮ ಈ ಥರ ತೊಗರಿಬೇಳೆ ತೊಗೊಂಡಿದ್ರು. ಇದನ್ನು ನೆನೆ ಹಾಕಿ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ. ತೊಗರಿಬೇಳೆ ನೆನೆ ಹಾಕೋದಕ್ಕೂ ಮುಂಚೆ ಈ ಥರ ಇರುತ್ತೆ, ನೆನೆ ಹಾಕಾದ್ಮೇಲೆ ಯಾವ ಥರ ಆಗುತ್ತೆ ಅನ್ನೋದನ್ನ ನೋಡಿ. ನೆನೆ ಹಾಕೋದಕ್ಕೂ ಮುಂಚೆ ತೊಗರಿಬೇಳೆ ಥರನೇ ಇರುತ್ತೆ, ನೆನೆ ಹಾಕಾದ್ಮೇಲೆ ಒಂಥರ ಬೇರೆ ಡಿಫ್ರೆಂಟ್ ಶೇಪೇ ಬರುತ್ತೆ. ಅದೇನು ಅಂತ ಗೊತ್ತಾಗಲಿಲ್ಲ. ಅದು ನೆನೆ ಹಾಕ್ಬಿಟ್ಟು ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈಗ ಹೀರೆಕಾಯಿನೆಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಕೊಳ್ಳೋಣ ಅಂತ. ಹಾಗೆ ಸಾಂಬಾರನ್ನು ಅಂದರೆ ಬಸ್ಸಾರು ಮಾಡಿಬಿಡೋಣ, ಹೀರೆಕಾಯಿ ಬಸ್ಸಾರು. ಆಮೇಲೆ ಬಜ್ಜಿ ಮಾಡೋಣ, ಯಾಕಂದರೆ ಚಳಿನೂ ಇತ್ತಲ್ಲ ಹೊರ್ಗಡೆ. ಸೊ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ಹೀರೆಕಾಯಿ ಬಜ್ಜಿಗೆ ಹೆಚ್ಕೊಂಡೆ ರೌಂಡ್ ಶೇಪಾಗಿ. ಆಮೇಲೆ ಹೀರೆಕಾಯಿ ಬಸ್ಸಾರಿಗೆ ಹೆಚ್ಕೊಂಡೆ. ಚಳಿಗೆ ಹೇಗೂ ಚೆನ್ನಾಗಿರುತ್ತೆ ಅಂತ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡಿಕೊಂಡ್ರೆ ಕಡಲೆ ಹಿಟ್ಟೇ ಖಾಲಿಯಾಗಿತ್ತು. ನಾನು ಮುಂಚೆನೇ ನೋಡ್ಕೊಳ್ಳಿಲ್ಲ ಕಡಲೆ ಹಿಟ್ಟು ಖಾಲಿಯಾಗಿದ್ದ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಯಾವುದಾದ್ರೂ ಹೊಸ ರೆಸಿಪಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಇದೊಂಥರ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಮನೇಲಿ ಹೇಗೂ ಬ್ರೆಡ್ ಇತ್ತು, ಅದರಲ್ಲಿ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಆ್ಯಡ್ ಮಾಡಿಕೊಂಡೆ. ನೀಟಾಗಿ ಮಿಕ್ಸ್ ಮಾಡಿದೆ, ಬಟ್ ಫುಲ್ಲು ತೆಳ್ಳಗಾಯಿತು. ಕೋಟಿಂಗ್ ಮಾಡೋದು ರೀತಿಯಾಗೇ ಇರಲಿಲ್ಲ. ಫಸ್ಟ್ ಒಂದು ಹಾಕಿ ಟ್ರೈ ಮಾಡಿಬಿಡೋಣ ಹೇಗೆ ಬರುತ್ತೆ ಅಂತ ನೋಡಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತೆ ಕಾರ್ನ್ಫ್ಲೋರ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರವೆ ಹಾಕ್ಕೊಂಡೆ. ರವೆ ಹಾಕ್ಕೊಂಡ್ಮೇಲಂತೂ ತುಂಬ ಚೆನ್ನಾಗಿ ಬಂತು. ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಸಡನ್ನಾಗಿ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸ್ ಒಳಗಡೆ ಮಾಡ್ಕೊಂಬಿಟ್ಟೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಏನಿಲ್ಲ, ಹೀರೆಕಾಯಿ ಮತ್ತು ಬ್ರೆಡ್ ಕ್ರಮ್ಸು, ರವೆ, ಕಾರ್ನ್ಫ್ಲೋರು, ಸೋಯಾ ಸಾಸು, ಚಿಲ್ಲಿ ಸಾಸು. ಅದು ಇಲ್ಲ, ಸೋಯಾ ಸಾಸ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಮಾಮೂಲಿಯಾಗಿ ನೀವು ಬೋಂಡನ ಹೆಂಗೆ ಮಾಡ್ಕೊತೀರೋ ಅದೇ ರೀತಿಯಾಗಿ ಮಾಡಿದ್ರೆ ಆಯಿತು. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಕೆಚಪ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ತೊಗರಿಬೇಳೆ ಈ ಶೇಪಲ್ಲಿ ಬಂದಿದೆ. ನನಗಂತೂ ಆಶ್ಚರ್ಯನೇ ಆಗೋಯಿತು, ಯಾಕೆ ಈ ಶೇಪಲ್ಲಿ ಬಂದಿದೆ, ಫಸ್ಟು ರೌಂಡ್ ಶೇಪಲ್ಲಿರುತ್ತೆ ಆಮೇಲೆ ಈ ಶೇಪಿಗೆ ಅಂತ ಹೇಳ್ಬಿಟ್ಟು. ಆ ಕಾಳು ಯಾಕೆ ಆ ಶೇಪಲ್ಲಿದೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇವತ್ತು ಮಾಡಿದ ಬಸ್ಸಾರು ತುಂಬ ಚೆನ್ನಾಗಿತ್ತು. ನಾನೇನು ರೆಸಿಪಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡಿದ್ದು, ಸೊ ಅದಕ್ಕೆ. ಹಾಗೆ ಸಾಂಬಾರು ರೆಡಿ ಆಯಿತು, ಮುದ್ದೆ, ಅನ್ನ, ಕಾಳು ಎಲ್ಲ ರೆಡಿ ಆಯಿತು. ಈ ವಿಡಿಯೋ ಪೂರ್ತಿಯಾಗಿ ಏನಾದರೂ ನೋಡಿ ನಿಮಗೆ ಇಷ್ಟ ಆಗಿದೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.